ಕರುನಾಡಲ್ಲಿ ಅಬ್ಬರಿಸ್ತಾ ಇರೋ ಪೂರ್ವ ಮುಂಗಾರು ಮಳೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ದಿನದಿಂದ ದಿನಕ್ಕೆ ಮಹಾಮಳೆ ಅಬ್ಬರ ಜೋರಾಗ್ತಾ ಇದೆ. ಊರು ಕೇರಿಗಳೆಲ್ಲ ಮುಳುಗೇಳ್ತಾ ಇವೆ. ಇನ್ನು 3 ರಾಜ್ಯದಲ್ಲಿ ಜೋರು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಅಲ್ಲದೆ ಇಂದು ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಕಳೆದೆರಡು ವಾರಗಳಿಂದ ಸುರಿತಾ ಇರುವಂತಹ ಮಹಾಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಅಲ್ಲದೆ ನಗರದಲ್ಲಿ ಮಳೆಗೆ 3 ಬಲಿಯಾಗಿದ್ದು ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ 11:00ವರೆಗೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಅನ್ನು ಹಾಕಲಿದ್ದಾರೆ. ಎಲ್ಲೆಲ್ಲಿ ಮಳೆಗೆ ಹಾನಿಯಾಗಿದೆ ಅಂತ ವೀಕ್ಷಣೆಯನ್ನ ಮಾಡಲಿದ್ದಾರೆ. ಅಲ್ಲದೆ ಮಳೆ ಅವಾಂತರಕ್ಕೆ ಕಾರಣ ಏನು, ಅವೈಜ್ಞಾನಿಕ ಕಾಮಗಾರಿ ಕಾರಣನಾ ಅಂತೇಳಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಮಳೆ ಅವಾಂತರಕ್ಕೆ ಬಿಟಿಎಂ ಲೇಔಟ್ನ ಮಧುವನ ಅಪಾರ್ಟ್ಮೆಂಟ್ ಮಾಲೀಕ ಹಾಗೂ 9 ವರ್ಷದ ಬಾಲಕ ಮೃತಪಟ್ಟಿದ್ರು. ನಿನ್ನೆ ಡಿಸಿಎಂ ಡಿಕೆಶಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮೃತರ ಕುಟುಂಬಸ್ಥರಿಗೆ ಪರಿಹಾರವನ್ನ ಘೋಷಣೆ ಮಾಡಿದ್ರು. ನಂತರ ಮಾತನಾಡಿದ ಡಿಕೆಶಿ, ಮಳೆಯಿಂದ ಏನೆಲ್ಲ ತೊಂದರೆ ಆಗಿದೆ, ನಿಯಮದ ಪ್ರಕಾರ ಪರಿಹಾರವನ್ನು ನೀಡ್ತೇವೆ ಎಂದರು. ಬೆಂಗಳೂರಿನಲ್ಲಿ ಕೆಲವು ಕಡೆ ಹಿಂದೆ ಎಲ್ಲ ಈ ಕೆರೆಗಳ ಪಕ್ಕ ಲೋಯ್ ಲೈಂಗ್ ಏರಿಯಾಗಳಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಒಂದು ದೊಡ್ಡ ನನಗೆ ಅನುಭವ. ನಿನ್ನೆ ನಾನು 3-4 ದಿನದಿಂದ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದೀನಿ, ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದರೂ ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸುದ್ದಿಯಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟಲ್ಲೇ ಇದ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿದೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ. ಮಳೆ ಬಂದರೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಜಸ್ಟ್ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ತೊಯ್ದು ತೊಪ್ಪೆ ತರ ಆಗ್ಬಿಟ್ಟಿದೆ. ರಸ್ತೆಗಳೆಲ್ಲ ಕೆರೆ ತರ ಆಗಿದ್ದು ವಾಹನಗಳು ಅಲ್ಲಲ್ಲೇ ಕೆಟ್ಟು ನಿಂತಿವೆ. ಗುಡುಗು ಸಹಿತ ಮಳೆಗೆ ಬೃಹತ್ ಮರಗಳು ಧರೆಗೆ ಉರುಳುತ್ತಾ ಇವೆ. ಅಲ್ಲದೆ ಬಡಾವಣೆಗಳು ನೀರಲ್ಲಿ ಮುಳುಗೇಳ್ತಾ ಇದ್ದು ಜನರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಇದೇ ರೀತಿ ಪೂರ್ವ ಮುಂಗಾರು ಮಳೆ ಮುಂದುವರೆದರೆ ಬೆಂಗಳೂರು ಮುಳುಗೋದ್ರಲ್ಲಿ ಅನುಮಾನ ಇಲ್ಲ. ನಿನ್ನೆ ಸಂಜೆ ಸುರಿದ ಮಳೆಗೆ ಬಿಟಿಎಂ ಲೇಔಟ್ನ 2ನೇ ಹಂತದಲ್ಲಿ ಮರ ನೆಲಕ್ಕೆ ಉರುಳಿದೆ. ವಿದ್ಯುತ್ ಕಂಬದ ಮೇಲೆ ಮರ ಬಿದ್ದಿದ್ದು ರಸ್ತೆಯೆಲ್ಲ ರೆಂಬೆಗಳಿಂದ ಮುಚ್ಕೊಂಡು ಹೋಗಿತ್ತು. ಇನ್ನು ಇದರಿಂದ ವಾಹನ ಸವಾರರು ಪರದಾಡಿದ್ದು ಬಿಬಿಎಂಪಿ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮಳೆ ಅವಾಂತರಕ್ಕೆ ಕೆಂಗೇರಿಯ ಗುರುಕುಲ ಆಶ್ರಮ ತತ್ತರಿಸಿ ಹೋಗಿದೆ. ಮಳೆಯ ರಭಸಕ್ಕೆ ಮಳೆ ನೀರು ಆಶ್ರಮದೊಳಗೆ ನುಗ್ಗಿತ್ತು. ವೃಷಭಾವತಿ ನೀರು ನುಗ್ಗಿ ಮೇ 18ರಿಂದ ಜಲದಿಗ್ಬಂಧನ ಸೃಷ್ಟಿಯಾಗಿತ್ತು. ಮಕ್ಕಳು ಮಲಗಿದ್ದ ವೇಳೆ ಭಾರೀ ಅವಾಂತರ ಸೃಷ್ಟಿಯಾಗುವ ಭೀತಿ ಎದುರಾಗಿತ್ತು. ತಕ್ಷಣವೇ ಸ್ಥಳೀಯರು ಕಟ್ಟಡಕ್ಕೆ ಮಕ್ಕಳನ್ನ ಸ್ಥಳಾಂತರಿಸಿ ಸಿಬ್ಬಂದಿ ಅಪಾಯದಿಂದ ಪಾರು ಮಾಡಿದ್ದಾರೆ. ಉಡುಪಿಯಲ್ಲಿ ಸುರಿದ ಮೊದಲ ಮಹಾಮಳೆಗೆ ಹಲವೆಡೆ ಹಲವು ಅವಾಂತರಗಳು ಸಂಭವಿಸಿವೆ. ನಿನ್ನೆ 4-5 ಗಂಟೆಗಳ ನಿರಂತರ ಗಾಳಿ ಮಳೆಗೆ ಶಿವಪಾಡಿ ದೇವಾಲಯದ ಆವರಣದಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಮಡಿಪಾಲದಲ್ಲಿರುವಂತಹ ಶಿವಪಾಡಿ ಮಹಾಲಿಂಗೇಶ್ವರ ದೇವಾಲಯದ ಪ್ರಾಂಗಣ ಹಾಗೂ ದೇವರ ಗುಡಿ ಮುಳುಗಿದ್ದು ಅರ್ಚಕರು ಪರದಾಡುವಂತಾಗಿತ್ತು. ಶಿವಪಾಡಿಯಲ್ಲಿ ಧಾರಾಕಾರ ಸುರಿದ ಮಳೆ, ಪ್ರವಾಹದಲ್ಲಿ ಕೊಚ್ಚಿ ಹೋದ ಅರ್ಚಕರು. ಇತ್ತ ಮಳೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ದೇವಸ್ಥಾನದ ಪ್ರಾಂಗಣ ಸುತ್ತುಪೌಳಿಗೆ ಮಳೆ ನೀರು ನುಗ್ಗಿ ದೇಗುಲ ಜಲಾವೃತವಾಗಿದೆ. ಇನ್ನು ಅಷ್ಟಮಠದ ರಥಬೀದಿಯ ಸುತ್ತಲಿರುವಂತಹ ಚರಂಡಿ, ಒಳಚರಂಡಿಯಲ್ಲಿ ಕಸ, ಹೂಳು, ಹುಲ್ಲು ತುಂಬಿಕೊಂಡ ಕಾರಣ ಮಳೆ ನೀರೆಲ್ಲ ದೇಗುಲದ ಒಳಕ್ಕೆ ನುಗ್ಗಿದೆ. ದೇಗುಲದ ಸುತ್ತಮುತ್ತಲಿನ ಅಂಗಡಿ, ಹೋಟೆಲ್ಗಳು ಒಳಚರಂಡಿ ಕಾಲುವೆಯನ್ನು ಒತ್ತುವರಿ ಮಾಡಿದ್ದು ಸಮಸ್ಯೆಗೆ ಕಾರಣ ಅಂತ ಭಕ್ತರು ಹೇಳ್ತಾ ಇದ್ದಾರೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಕಾರವಾರದ ಜನ ಕಂಗಾಲಾಗಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕರಾವಳಿ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ಇಂದು ಜೋರು ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಲಬುರಗಿಯಲ್ಲೂ ಕೂಡ ಜೋರಾಗಿ ಮಳೆ ಆಗ್ತಾ ಇದೆ. ಗಾಳಿ ಮಳೆಗೆ ಬೃಹತ್ ಗಾತ್ರದ ಬೇವಿನ ಮರವೊಂದು ಕಲಬುರಗಿ ನಗರದ ನಾಜ್ ಕಾಲೋನಿಯಲ್ಲಿ ಬಿದ್ದಿದೆ. ಮರ ಬಿದ್ದ ಪರಿಣಾಮ 2 ಬೈಕ್ಗಳು ಜಖಮಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಪ್ಪಳದಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಅನೇಕ ಕಡೆ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಇನ್ನು ಕಬ್ಬರಗಿಯಲ್ಲಿರುವಂತಹ ಕಪಿಲತೀರ್ಥ ಜಲಾಶಯ ತುಂಬಿ ಹರಿತಾ ಇದೆ. ವರ್ಷವೂ ಮಳೆಗಾಲದಲ್ಲಿ ಈ ಜಲಾಶಯ ಜೀವ ಕಳೆಯನ್ನು ಪಡ್ಕೊಳ್ತಾ ಇತ್ತು. ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಇನ್ನು ಕೊಪ್ಪಳದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಕೆರೆಗಳು ಭರ್ತಿಯಾಗಿದೆ. ಇನ್ನು ಹೊಲದಲ್ಲಿ ಎಲ್ಲಂದರಲ್ಲಿ ನೀರು ನಿಂತಿದ್ದು ಪ್ರವಾಹದ ಸ್ಥಿತಿ ಎದುರಾಗಿದೆ. ಇನ್ನು ಹಿಟ್ನಾಳದಲ್ಲಿ ಒಣಗೋಕೆ ಹಾಕಿದ್ದ ಭತ್ತ ಕೊಚ್ಚಿಕೊಂಡು ಹೋಗಿದ್ದು ರೈತರು ಪರದಾಡಿದ್ದಾರೆ. ದಾವಣಗೆರೆಯಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಇತ್ತ ಹರಿಹರ ತಾಲೂಕಿನ ಹೊಳೆಸಿರಿಗೆರೆ ಗ್ರಾಮದ ಮಳೆ ನೀರು ನುಗ್ಗಿದೆ. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನೀರು ತುಂಬಿ ಹರಿದಿದೆ. ಇನ್ನು ಮಲೆಕುಂಬಳೂರು ಗ್ರಾಮದಲ್ಲಿ ಹಳ್ಳ ತುಂಬಿ ತೋಟಗಳಿಗೆ ನೀರು ನುಗ್ಗಿದೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಆರ್ಭಟ ಜೋರಾಗಿದೆ. ಧಾರಾಕಾರ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಜೋರು ಮಳೆಯಾಗ್ತಾ ಇದ್ದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ವಾರ್ನ್ ಮಾಡಿದ್ದಾರೆ. ಸುರಿತಾ ಇರುವಂತಹ ಮಳೆಗೆ ಬೆಳೆಹಾನಿ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಟ್ಟು ಎಲ್ಲೂ ಹೋಗದೆ ತುರ್ತಾಗಿ ಪರಿಹಾರ ಕಲ್ಪಿಸಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದ್ದು ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಮುಂದಿನ ಪಂದ್ಯವನ್ನ ಬೆಂಗಳೂರಿನಿಂದ ಲಕ್ನೋಗೆ ಶಿಫ್ಟ್ ಮಾಡಲಾಗಿದೆ. ಮೇ 23ಕ್ಕೆ ಬೆಂಗಳೂರು ಹಾಗೂ ಎಸ್ಆರ್ಎಚ್ ನಡುವೆ ಪಂದ್ಯ ನಡೆಯಬೇಕಿತ್ತು. ಆದರೆ ಮಳೆಯ ಕಾರಣಕ್ಕೆ ಪಂದ್ಯ ಸ್ಥಳಾಂತರ ಆಗಿದೆ. ಮುಂದಿನ 4-5 ದಿನಗಳಲ್ಲಿ ಕೇರಳಕ್ಕೆ ಮುಂಗಾರು ಮಳೆ ಪ್ರವೇಶ ಪಡೆಯಲಿದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಈ ಹಿಂದೆ ಮೇ 27ರಂದು ಮುಂಗಾರು ಪ್ರವೇಶ ಮಾಡಲಿದೆ ಅಂತ ತಿಳಿಸಲಾಗಿತ್ತು. ವಾಡಿಕೆಯಂತೆ ಜೂನ್ 1ರಂದು ಮುಂಗಾರು ಆರಂಭ ಆಗ್ತಾ ಇತ್ತು. ಆದರೆ 2009ರಲ್ಲಿ ಮೇ 23ರಂದು ಮುಂಗಾರು ಆರಂಭ ಆಗಿತ್ತು. ಈ ವರ್ಷ ಕೂಡ 2009ರಂತೆಯೇ ಮುಂಗಾರು ಬೇಗ ಬರುವಂತ ನಿರೀಕ್ಷೆ ಇದೆ. ಕೆಲವು ಸಚಿವರಿಗೆ ಕೋಕ್ ಎಂಬ ಶಾಸಕ ತನ್ವೀರ್ ಸೇಠ್ ಹೇಳಿಕೆಗೆ ಮೈಸೂರಿನಲ್ಲಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವರ ಬದಲಾವಣೆ ತೀರ್ಮಾನ ಮಾಡೋದು ಯಾರು? ಶಾಸಕರು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಎಲ್ಲವನ್ನೂ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷದ ಅಧ್ಯಕ್ಷರು, ಸಿಎಂ ಸೇರಿದಂತೆ ಏನೇ ಬದಲಾವಣೆ ಇದ್ರೂ ಕೂಡ ಎಲ್ಲವೂ ಯಾವ ಸಮಯಕ್ಕೆ ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು? ತನ್ವೀರ್ ಸೇಠ್ ಮಾಡ್ತಾರಾ, ನಾನು ಮಾಡ್ತೀನೋ? ಯಾರು ಮಾಡ್ತಾರೆ? ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಅವರು ಯಾವುದನ್ನ ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಅವ್ರಿಗೆ ಬರ್ತದೆ. ಆಗ ತೀರ್ಮಾನ. ನಾಯಕತ್ವ ಬದಲಾವಣೆ ಇರ್ಬೋದು, ಸಿಎಂ ಬದಲಾವಣೆ ಇರ್ಬೋದು, ಮಂತ್ರಿ ಬದಲಾವಣೆ ಇರ್ಬೋದು, ಆಮೇಲೆ ಜಿಲ್ಲಾ ಅಧ್ಯಕ್ಷಗಳ ಬದಲಾವಣೆ ಇರ್ಬೋದು, ಮತ್ತು ರಾಜ್ಯದ ಅಧ್ಯಕ್ಷ ಬದಲಾವಣೆ ಇರ್ಬೋದು. ಎಲ್ಲನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಅಂತಿಮ. ಅದರಲ್ಲಿ ಯಾರ್ದು ಏನೇ ಇದ್ರೂ ಕೂಡ ಅದೆಲ್ಲ ವೈಯಕ್ತಿಕ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಕುರಿತಂತೆ ಜಗತ್ತಿಗೆ ವಿವರಿಸಲು ಭಾರತ ಸರ್ಕಾರ ಸರ್ವಪಕ್ಷ ನಿಯೋಗವನ್ನು ರಚನೆ ಮಾಡಿದೆ. ಈ ನಿಯೋಗಕ್ಕೆ ಟಿಎಂಸಿಯಿಂದ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಮೊದಲು ಮಾಜಿ ಕ್ರಿಕೆಟಿಗ ಹಾಗೂ ಟಿಎಂಸಿ ಸಂಸದ ಯೂಸುಫ್ ಪಠಾಣ್ ಅವರನ್ನು ನಿಯೋಗಕ್ಕೆ ಸೇರಿಸಲಾಗಿತ್ತು. ಇನ್ನು ವಿದೇಶಗಳಿಗೆ ಸರ್ವಪಕ್ಷ ನಿಯೋಗ ಕಳಿಸುವ ವಿಚಾರವಾಗಿ ಮಮತಾ ಜೊತೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ದೂರವಾಣಿಯಲ್ಲಿ ಮಾತನಾಡಿದ್ದು, ನಿಯೋಗಗಳಿಗೆ ಪಕ್ಷದ ಅಭ್ಯರ್ಥಿಯನ್ನ ಏಕಪಕ್ಷೀಯವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕೇಂದ್ರ ಸರ್ಕಾರವನ್ನ ಮಮತಾ ಬ್ಯಾನರ್ಜಿ ತೀವ್ರವಾಗಿ ಖಂಡಿಸಿದ್ದಾರೆ. ಆ ಬಳಿಕ ಟಿಎಂಸಿಯಿಂದ ಸಂಸದ ಯೂಸುಫ್ ಪಠಾಣ್ ಬದಲಾಗಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ತೆರಳುವುದು ಖಚಿತಗೊಂಡಿದೆ.
ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ಗೆ ಜಾಮೀನು ಮಂಜೂರಾಗಿದೆ. ನಟಿ ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧಿತರಾದ ಬಳಿಕ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. A1 ರನ್ಯಾ ರಾವ್ ಹಾಗೂ A2 ತರುಣ್ ಕೊಂಡಾರು ರಾಜುಗೆ ಜಾಮೀನು ಮಂಜೂರಾಗಿದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಿಂದ ಜಾಮೀನು ನೀಡಲಾಗಿದೆ. ಆದರೆ ರನ್ಯಾ ವಿರುದ್ಧ ಕಾಪಿಪೋಸಾ ಕಾಯ್ದೆ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹೆಚ್ಚುವರಿ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಕರಣದ ಎಲ್ಲ ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ನಲ್ಲಿ ನಿನ್ನೆ ಚಾರ್ಜ್ ಶೀಟ್ ಫ್ರೇಮ್ ಮಾಡಲಾಗಿತ್ತು. ಅಕ್ಕಪಕ್ಕದಲ್ಲೇ ನಿಂತಿದ್ದಂತಹ ದರ್ಶನ್ ಹಾಗೂ ಪವಿತ್ರ ಹೊರಕ್ಕೆ ಬರುವಾಗ ಕೈ ಹಿಡಿದುಕೊಂಡು ಬಂದ್ರು ಎನ್ನಲಾಗಿದ್ದು, ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡ್ರಂತೆ ನಿನ್ನೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟಿ ವಂಚಿಸಿದ್ದ ಐಶ್ವರ್ಯ ಗೌಡಳನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆದರೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಬಂಧನ ಪ್ರಶ್ನಿಸಿ ಐಶ್ವರ್ಯ ಗೌಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಐಶ್ವರ್ಯ ಪರ ವಕೀಲ ಸಂದೇಶ್ ಚೌಟ ವಾದವನ್ನ ಮಾಡಿದರು. ಇಡಿ ವಕೀಲರಿಗೂ ವಾದಕ್ಕೆ ಟೈಮ್ ಕೊಟ್ಟಿರುವಂತಹ ಕೋರ್ಟ್ ಮೇ 22ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಕನ್ನಡ ನಾಡಲ್ಲಿ ಕನ್ನಡ ಮಾತನಾಡೋದಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ತಿದ್ದಾರೆ. ತಾಯ್ನಾಡಿನ ಭಾಷೆಗೆ ಅವಮಾನಿಸುತ್ತಾ ಹೇಗ್ ಬೇಕೋ ಹಾಗೆ ದರ್ಪ ತೋರ್ತಿದ್ದಾರೆ. ಆನೇಕಲ್ನ SBI ಬ್ಯಾಂಕ್ನಲ್ಲಿ ಮಹಿಳಾ ಸಿಬ್ಬಂದಿಗೆ ಗ್ರಾಹಕರೊಬ್ಬರು ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಮಾತನಾಡಲ್ಲ ಅಂತ ಆವಾಜ್ ಹಾಕಿದ್ರು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕನ್ನಡಿಗರು ಕೆರಳಿದ್ದಾರೆ. ಹೀಗಾಗಿ ಭಾಷಾ ತಾರತಮ್ಯವನ್ನು ವಿರೋಧಿಸಿ ಇಂದು ಕರವೇ ಪ್ರತಿಭಟನೆಯನ್ನ ಮಾಡಲಿದೆ. ಕರವೇ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಚಂದಾಪುರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುತ್ತಿಗೆ ಹಾಕಲು ಕರವೇ ಕರೆ ನೀಡಿದೆ. ಕರ್ನಾಟಕ ಇಂಡಿಯಾ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್? ಕನ್ನಡ ಮೇಡಮ್, ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ನೀವು ಮ್ಯಾನೇಜರ್ ಅಂದ್ರೆ ಯಾಕೆ ಮಾತಾಡ್ಬಾರ್ದ? ಸರ್ ದಯವಿಟ್ಟು ಮಾತಾಡ್ಬೇಕು ಮೇಡಮ್. ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್. ಆಯ್ತು, ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ಇದು ಕರ್ನಾಟಕ ಮೇಡಮ್, ಇಂಡಿಯಾ ಕರ್ನಾಟಕದಲ್ಲಿ ಕನ್ನಡ. ಶಕ್ತಿ ದೇವತೆ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಿಯ ಮಹಾರಥೋತ್ಸವವು ಇಂದು ಜರುಗಲಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರ ಆರಾಧ್ಯ ದೇವಿಯಾಗಿರುವಂತಹ ಹುಲಿಗೆಮ್ಮ ದೇವಿಯ ರಥೋತ್ಸವ ಇಂದು ನಡೆಯಲಿದೆ. ಜಾತ್ರೆಯ ಹಿನ್ನೆಲೆಯಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಲಾಗಿದೆ. ಲಕ್ಷಾಂತರ ಜನ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಬಳಿ ವ್ಯಕ್ತಿಯೊಬ್ಬ ಸರ್ ನನ್ನ ಹೆಂಡತಿ ಹೊಡಿತಾಳೆ ಅಂತ ಕಣ್ಣೀರನ್ನ ಹಾಕಿದ್ದಾನೆ. ಕಾರ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೊಹಮ್ಮದ್ ಸಾದಿಕ್ 4 ವರ್ಷದ ಹಿಂದೆ ಆಸಿಯಾ ಅನ್ನೋರನ್ನ ಮದುವೆಯಾಗಿದ್ರು. ಕೆಲ ದಿನಗಳ ಕಾಲ ಚೆನ್ನಾಗಿದ್ವಿ, ನಂತರ ನಿತ್ಯ ಜಗಳ ಮಾಡೋಕೆ ಶುರು ಮಾಡಿದ್ರು. ಹೀಗಾಗಿ ಆಸಿಯಾ ತವರು ಸೇರಿ ಮಹಿಳಾ ಪೊಲೀಸ್ ಠಾಣೆಗೆ ಪತಿ ವಿರುದ್ಧನೇ ದೂರು ಕೊಟ್ಟಿದ್ರು. ಹೀಗಾಗಿ ಠಾಣೆಗೆ ಬಂದಿದ್ದ ಮೊಹಮ್ಮದ್ ಸಾದಿಕ್ ಹೆಂಡತಿ ಹೊಡಿತಾಳೆ ಸರ್ ಅಂತ ಗೋಳಾಡಿದ್ದು ಪೊಲೀಸ್ ಕಮಿಷನರ್ ಸಮಾಧಾನ ಪಡಿಸಿದ್ದಾರೆ. ಐನಾತಿ ಕಳ್ಳನೊಬ್ಬ ತಾನು ಕದ್ದ ಹಣದಲ್ಲಿ ಬಡ ಮಕ್ಕಳ ಶಾಲಾ ಫೀಸ್ ಕಟ್ಟಿದ್ದಾನೆ. ಬೇಗೂರು ನಿವಾಸಿ ಶಿವು ಅಲಿಯಸ್ ಶಿವರಪ್ಪನ್ ಎಂಬಾತ ಹೆಂಡತಿ ಮಕ್ಕಳಿಲ್ಲದೆ ಆತ್ಮಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದ್ದಂತೆ. ಆದರೆ ಏರಿಯಾದಲ್ಲಿ ತಮ್ಮ ಸ್ನೇಹಿತರ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಲು ಪರದಾಡೋದನ್ನ ಕಂಡು ಹಲವೆಡೆ ಕಳ್ಳತನ ಮಾಡಿ ಬಂದ ಚಿನ್ನಾಭರಣವನ್ನ ತಮಿಳುನಾಡಿನಲ್ಲಿ 22 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದ. ಬಂದ ಹಣದಿಂದ ಸ್ನೇಹಿತರಾದ ವಿವೇಕ್ ಹಾಗೂ ಅನಿಲ್ಗೆ ಆಟೋ ರಿಕ್ಷಾ ಕೊಡಿಸಿ ಆ ಬಳಿಕ ಮಕ್ಕಳ ಫೀಸ್ ಅನ್ನ ಕೂಡ ಕಟ್ಟಿದ್ದಂತೆ. ಸದ್ಯ ಆರೋಪಿಗಳಾದ ಶಿವು, ಅನಿಲ್ ಹಾಗೂ ವಿವೇಕ್ ಬಂಧಿಸಿರುವಂತಹ ಪೊಲೀಸರು 24 ಲಕ್ಷ ಮೌಲ್ಯದ 260 ಗ್ರಾಂ ಚಿನ್ನದ ಗಟ್ಟಿಯನ್ನ ಸೀಸ್ ಮಾಡಿದ್ದಾರೆ. ಲಾರಿ ಕದ್ದು ಎಸ್ಕೇಪ್ ಆಗ್ತಾ ಇದ್ದ ಖತರ್ನಾಕ್ ಕಳ್ಳನನ್ನ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಅರೆಸ್ಟ್ ಮಾಡಿರುವಂತಹ ಘಟನೆ ತಮಿಳುನಾಡಿನ ಚೆಂಗಾಲ್ಪೆಟ್ಟುವಿನಲ್ಲಿ ನಡೆದಿದೆ. ಲಾರಿ ಕಳ್ಳತನ ಮಾಡಿಕೊಂಡು ಬರ್ತಾ ಇದ್ದ ಚಾಲಕನನ್ನ ತಡೆಯಲು ಪರನೂರ್ ಟೋಲ್ ಪ್ಲಾಜಾ ಬಳಿ ಟ್ರಾಫಿಕ್ ಪೊಲೀಸರು ಯತ್ನಿಸಿದ್ದಾರೆ. ಈ ವೇಳೆ ತಡೆಯಲು ಬಂದಂತಹ ಟ್ರಾಫಿಕ್ ಪೊಲೀಸನ್ನ ಕಿಲೋಮೀಟರ್ ಗಟ್ಟಲೆ ಕಳ್ಳ ಲಾರಿಯಲ್ಲಿ ಎಳೆದೊಯ್ದಿದ್ದಾನೆ. ಆಗಿದ್ರೂ ಕೂಡ ಟ್ರಾಫಿಕ್ ಪೊಲೀಸ್ ಬಿಡದೆ ಚೇಸ್ ಮಾಡಿ ಕಳ್ಳನ ಹೆಡೆಮುರಿ ಕಟ್ಟಿದ್ದಾರೆ. ಘಟನೆಯ ರೋಚಕ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಅನಾರೋಗ್ಯ ಹಿನ್ನೆಲೆಯಲ್ಲಿ 14 ವರ್ಷದ ಶ್ರುತಿ ಕರೆಪ್ಪ ಚೌಗಳರನ್ನ ಇದೇ ತಿಂಗಳ 13ನೇ ತಾರೀಕು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ 17ನೇ ತಾರೀಕು ಆಪರೇಷನ್ ನಂತರ ಏಕಾಏಕಿ ದೇಹ ಬಾವು ಬಂದು ಆರೋಗ್ಯದಲ್ಲಿ ಏರುಪೇರಾಗಿತ್ತಂತೆ. ಬಳಿಕ ಬೇರೆ ಆಸ್ಪತ್ರೆಗೆ ಸೇರಿದರೂ ಪ್ರಯೋಜನವಾಗಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಕುಟುಂಬಸ್ಥರು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. 18ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯನ್ನು ರಾಜಸ್ಥಾನ ರಾಯಲ್ಸ್ ಗೆಲುವಿನೊಂದಿಗೆ ಮುಗಿಸಿದೆ. ನಿನ್ನೆ ಸಿಎಸ್ಕೆ ವಿರುದ್ಧ ನಡೆದಂತಹ ಲೀಗ್ ಹಂತದ ಮ್ಯಾಚ್ನಲ್ಲಿ 6 ವಿಕೆಟ್ಗಳ ಗೆಲುವನ್ನು ಸಾಧಿಸಿತು. ಮೊದಲು ಬ್ಯಾಟ್ ಮಾಡಿದ ಚೆನ್ನೈ 20 ಓವರ್ಗಳಲ್ಲಿ 8 ವಿಕೆಟ್ಗೆ 187 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ ತಂಡ 6 ವಿಕೆಟ್ಗಳ ಗೆಲುವನ್ನು ದಾಖಲಿಸಿತು. ಅಕ್ರಮವಾಗಿ ಗಂಧದ ಮರದ ತುಂಡುಗಳನ್ನು ಸಂಗ್ರಹಿಸಿದ್ದ ಓರ್ವ ಆರೋಪಿಯನ್ನ ಬಂಧಿಸುವಲ್ಲಿ ಹುಣಸೂರು ಗ್ರಾಮಾಂತರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಠಾಣಾ ವ್ಯಾಪ್ತಿಯ ಮಂಗಳೂರು ಮಾಳಹಾಡಿಯ ನಿವಾಸಿ ಶಿವನಂಜ ಎಂಬಾತನ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮಾಹಿತಿಯನ್ನು ಅರಿತ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿ ಮಾಲನ್ನ ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯ 18 ನಿರ್ದೇಶಕರ ಚುನಾವಣೆಗೆ ನಿನ್ನೆ ಮಂಗಳವಾರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೊನೆಗೊಂಡಿದ್ದು, ಕಾಂಗ್ರೆಸ್ನ ಶಾಸಕರಾದ ಕೊತ್ತೂರು ಮಂಜುನಾಥ್, ರೂಪಾ ಶಶಿಧರ್ ಹಾಗೂ ಎಸ್ಎನ್ ಸುಬ್ಬಾರೆಡ್ಡಿ ಮೂವರು ಶಾಸಕರು ಸೇರಿದಂತೆ ಒಟ್ಟು 56 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಿನ್ನೆ ಕಡೇ ದಿನದಂದು 21 ಅಭ್ಯರ್ಥಿಗಳು ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ಅಭ್ಯರ್ಥಿಗಳ ಸಮ್ಮುಖದಲ್ಲೇ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದೆ. ಪೊಲೀಸರು ವಶಪಡಿಸಿಕೊಂಡಿದ್ದ ಗಾಂಜಾವನ್ನ ಚಿತ್ರದುರ್ಗದಲ್ಲಿ ಸುಟ್ಟು ನಾಶಪಡಿಸಲಾಗಿದೆ. ಜಿಲ್ಲೆಯ ಹಲವೆಡೆ ಪೆಡ್ಲರ್ಗಳು ಸಾಗಿಸ್ತಾ ಇದ್ದಂತಹ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದೇ ವೇಳೆ ಅವರ ಬಳಿ ಸುಮಾರು 33,410 ರೂಪಾಯಿ ಮೌಲ್ಯದ 1 ಕೆಜಿ 684 ಗ್ರಾಂ ತೂಕದ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದು ಇಟ್ಟಿದ್ದಾರೆ. ಇದನ್ನು ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅಧ್ಯಕ್ಷತೆಯಲ್ಲಿ ಪಂಚರ ಸಮಕ್ಷಮ ಸುಟ್ಟು ಹಾಕಿ ನಾಶ ಮಾಡಲಾಗಿದೆ.